ನೋಡಿ, ನಾನು ಹೇಳ್ತೀನಿ ಸದನದಲ್ಲಿ ದಯಮಾಡಿ ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಕೇಳಬೇಕು. ಮತ್ತು ಈಗ 2 ತಾಸಿನವರೆಗೆ ಪ್ರಶ್ನೋತ್ತರ ನಡೆಸಿದರೆ ಸದನವನ್ನು ನಡೆಸೋಕ್ಕಂತೂ ಭಾಳ ಕಷ್ಟ ಆಗುತ್ತೆ. ಅದು ದಯಮಾಡಿ 15 ನಿಮಿಷ ಜಾಸ್ತಿ ಕೊಟ್ಟಿರ್ತೀವಿ, ತಾವು ಮುಗಿಸ್ಬೇಕು. ಸಭಾಪತಿಗಳೇ, ಲಿಖಿತ ಮೂಲಕ ಪ್ರಶ್ನೆ. ಸಭಾಪತಿಗಳೇ, 1 ನಿಮಿಷ. ಅವ್ರ ಸಭಾಪತಿಗಳು ಉತ್ತರ ಕೊಡೋಕೆ ಮುಂಚೆ ಸಭಾನಾಯಕರು 4 ಹಿರಿಯ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಲ್ಲಿ ಇರಬೇಕು. 1 ನಿಮಿಷ ಹೇಳ್ಬಿಟ್ಟು ನಾನು ಹೇಳಿದ 1 ನಿಮಿಷ ಅವ್ರು ಇಲ್ಲ ನಾವು ಗಮನ ಮಾಡಿದಾಗ 9ನೇ ತಾರೀಕಿಂದ ವಾರ್ನ್ ಮಾಡಿಲ್ಲ. 1 ನಿಮಿಷ ಕೇಳು. ಇಲ್ಲಿ ಕೇಳ, ಸೆಕ್ರೆಟರಿಗೆ ಹೇಳಿ, ನಾನು ಹೇಳ್ತೀನಿ, ಅದನ್ನ ಹೇಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ ಅವ್ರು ಉತ್ತರ ಕೊಡಕ್ ಮುಂಚೆ ಸುಮಾರು 9ನೇ ತಾರೀಕಿಂದ ಇಲ್ಲಿವರೆಗೆ 311 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ನಮ್ಮ ಸದಸ್ಯರಿಗೆ. ಯಾಕೆ ಬಂದಿಲ್ಲ? ಮೊನ್ನೆನೂ ಕೊಡಿ, ನಾನು ಕೇಳಿದ್ದೀನಿ. ನೆನ್ನೆವರೆಗೆ ಎಷ್ಟಿತ್ತು? 200. ನೆನ್ನೆವರೆಗೆ ಇವತ್ತು 157 ಪ್ರಶ್ನೆಗೆ 51 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನು ಯಾವಾಗ ನಾವು ಉತ್ತರ ತಗೊಳ್ಳೋದು? ಇನ್ನು 2 ದಿವಸ ಕೊಟ್ಬಿಡ್ತಾರಾ? ಕಳೆದ ಬಾರಿನೂ ಇದೇ ಮಾಡಿದ್ದಾರೆ. ಈ ತರ ಆದ್ರೆ ಹೇಗೆ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆ 311 ಪ್ರಶ್ನೆ ಉತ್ತರ ಬಂದಿಲ್ಲ ಅಂದ್ರೆ ನಾವು ಹೊರಗಡೆ ಸಾರ್ವಜನಿಕವಾಗಿ ನಾವು ಕೂಡ ಹೇಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಹಾಗಾದ್ರೆ ಅಧಿಕಾರಿಗಳು ಇಲ್ವಾ? ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಅಧಿಕಾರಿಗಳನ್ನು ನಡೆಸ್ಕೊಂಡಿದೆ? ಅಧಿಕಾರಿಗಳಿಗೆ 15 ದಿವಸ ಮುಂಚೆ ನಾವು ಕಳಿಸ್ಕೊಟ್ರು ಕೂಡ ಉತ್ತರ ಬಂದಿಲ್ಲ ಅಂದ್ರೆ ಹೇಗೆ ಅದು? ಅದಕ್ಕೆ ನಮಗೆ ಸ್ಟಾರ್ ಕ್ವಶನ್ ಆಗೋದು ನಮ್ಮ ಸ್ಟಾರು ಆಗ್ಲಿಲ್ಲ. ಸ್ಟಾರ್ ಆದಾಗ ನಮ್ಮ ಅದೃಷ್ಟದಲ್ಲಿ ನಾವು ಕೇಳಬೇಕಾಗ್ತದೆ. ಇದಕ್ಕೂ ಉತ್ತರ, ಲಿಖಿತ ಉತ್ತರನ ಬಂದಿಲ್ಲ ಅಂದ್ರೆ ಹೇಗೆ ಅದು? ಇದಕ್ಕೆ ಒಂದು ಕಮಿಟಿ ಮಾಡಿ ಅಂತೇಳಿ ತಮಗೆ ಒಂದು ಪತ್ರ ಕೂಡ ಬರೆದಿದೆ ಸಭಾಪತಿಗಳೇ. ಈ ಪ್ರಶ್ನೆ ಕ್ವಶ್ಚಿನ್ ವಿಚಾರವಾಗಿ ಸರ್ಕಾರ ಈ ನಡುವೆ ಯಾವ ತರ ನಿರ್ಲಕ್ಷ್ಯ ತೋರ್ತಾ ಇದೆ. ಹೋದ ವರ್ಷ ಬೆಳಗಾವಿಯಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗೆ ಇಷ್ಟವರೆಗೂ ಉತ್ತರ ಬಂದಿಲ್ಲ. ಸದನ ಆದ ನಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ ಸಭಾನಾಯಕರು ಉತ್ತರ ಕೊಡ್ತಾರೆ. ಮತ್ತೆ ಅಷ್ಟೇ ಕಳಿಸ್ಕೊಡ್ತೀವಿ, ಅದು ಬರೀ ವಾಟ್ಸಾಪ್ ಅಲ್ಲೂ ಬರಲ್ಲ, ಪತ್ರನೂ ಬರಲ್ಲ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿ ಪತ್ರನೂ ಬರ್ದಿದ್ದೀನಿ. ಕೂಡ್ರಿ, ಹೇಳ್ತೀನಿ ಸಭಾನಾಯಕರೇ. ಏನ್ರಿ ಇದು ಹಗಲೆಲ್ಲ ಹೇಳೋದು ನನಗೆ ಆಗೋದಿಲ್ಲ. ನೀವು ಸ್ಪಷ್ಟವಾಗಿ ಹೇಳಿ ಕೊಡಕ್ಕಾಗತ್ತೋ ಇಲ್ಲ? ಎಲ್ಲ ಎಷ್ಟು ಸರಿ ಎದಕ್ಕದಾರೆ ಅಧಿಕಾರಿಗಳು? ಅಲ್ರಿ, ಬರೀ ನೀವು ಹೇಳ್ದಾತು. ಎಷ್ಟಂತ ನೀವು ಹೇಳ್ಬೇಕು ಈ ಸದನದಲ್ಲಿ? ನೀವು ಹೇಳ್ಬೇಕು, ಅಧಿಕಾರಿಗಳು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಿ. 2 ದಿನದಲ್ಲಿ ಎಲ್ಲ ಕೊಡಿಸ್ತೀವಿ ಸರ್. ಅವ್ರು ಹೇಳ್ತಾರಲ್ಲ, ಲಾಸ್ಟ್ ಬೆಳಗಾಂ ಸೆಷನ್ ಆಲ್ಮೋಸ್ಟ್ ಆತ್ರಿ ಅವ್ರು ಹೇಳೋದು ಕೊಟ್ಟಿವಿ. ಕಳೆದ ಬಾರಿ ಅದಾಗಿದೆ. ಸರಿ, ಬೆಳಿಗ್ಗೆ ನೋಡಿ, ಇವತ್ತು 157 ಪ್ರಶ್ನೆ ಕೇಳಿದ್ರೆ ಹೌದಾ? 157 ನಾಟ್ ಇವನ್ 50% ಸರ್. ಒಂದು 90% ಪರವಾಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, 1 ನಿಮಿಷ ರೀ. ಒಂದೊಂದು ಪ್ರಶ್ನೆ ಕೇಳಲಿಕ್ಕೆ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿ ನೆನಪಿಟ್ಟುಕೊಳ್ಳಿ. ನೀವು ಸದನಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಡದಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾಕೆ ಬಿಡಿ ಹಿಡ್ಕೋತೀರಿ? ನೀವು ಯಾರು ನೋಡಿ, ನಾ ಹೇಳ್ತೀನಿ, ಒಂದು ನಿಮಿಷ ಯಾರ ಅಧಿಕಾರಿಗೆ ಉತ್ತರ ಕೊಟ್ಟಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ನೀವು ನನಗೆ ಹೇಳ್ಬೇಕು. ನೀವು ನಾಳೆ ನೀವು ನನ್ನ ಸದನಕ್ಕೆ ಉತ್ತರ ಕೊಡಬೇಕು. ಎಷ್ಟು ಉತ್ತರ ಉಳ್ದಾವ, ಎಷ್ಟು ಬಾಕಿ ಅದಾವ, ಯಾಕೆ ಕೊಡೋದಿಲ್ಲ, ಯಾರು ಸಂಬಂಧಪಟ್ಟ ಅಧಿಕಾರಿ ಹೆಸರು ಹೇಳ್ಬೇಕು. ನಾನು ಈಗ ಈಗ ಭೋಜೇಗೌಡ 1 ನಿಮಿಷ, ಭೋಜೇಗೌಡ 1 ನಿಮಿಷ ಕೇಳಿ. ನನಗೆ ಏನ್ ಮಾಡಂತೀರಿ? ಇದಕ್ಕಿಂತ ಹೆಚ್ಚು ಹೇಳ್ಬೇಕು. ನಾನು ಸರ್ಕಾರಕ್ಕೆ ಹೇಳಿದ್ರೆ ಮತ್ತೆ ಏನ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು ಹೇಳಿ? ನೀವು ನಿಮ್ ಕರ್ತವ್ಯ ಮಾಡಿ ಹೆಂಗ್ ಹೇಳ್ಬೇಕು ಹೇಳಿ? ಆದ್ರೆ ಅವರು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ಆಗ್ಬಾರ್ದು. ಮುಖ್ಯ ಕಾರ್ಯದರ್ಶಿಗಳ ಕರೆದು ಒಂದು ಮೀಟಿಂಗ್ ನಾವು ಅಭ್ಯಾಸ ಮಾಡಿ ಆ ಪೀಠ ಹೆಲ್ಪ್ಲೆಸ್ ಅಲ್ಲ. ಆ ಪೀಠ ಹೆಲ್ಪ್ಲೆಸ್ ಆಗಬಾರ್ದು. ಆ ಪೀಠ ಹೆಲ್ಪ್ಲೆಸ್ ಆದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇಲ್ಲ. ಅಧ್ಯಕ್ಷರೇ, ಈಗಾಗಲೇ ಸಭಾನಾಯಕರು ಹೇಳಿದ್ದಾರೆ, ಉತ್ತರ ಒದಗಿಸ್ತೀವಿ. 100% ನಮ್ಮ ಸರ್ಕಾರ ಉತ್ತರ ಕೊಡೋದ್ರಲ್ಲಿ ಬದ್ಧತೆ ಇದೆ. 100% ನಾವು ಈ ಸದನ ಮುಗಿಯೋದ್ರೊಳಗೆ ಎಲ್ಲ 371 ಪ್ರಶ್ನೆಗಳಿಗೆ ಉತ್ತರ ಕೊಡೋಲ್ಲ ಅಂದ್ರೆ ನಿಮಗೆ ಉತ್ತರ ಕೊಡುವಂತ ಮಾನ್ಯ ಅಧ್ಯಕ್ಷ ಸರ್ಕಾರ ಉತ್ತರ ಇಲ್ಲ ನಮಗೆ. ಯಾವ ರೀತಿ ಅದಕ್ಕೆ ಹೇಳಿದ್ರು ಅಲ್ಲ, ಈ ಸಭೆಯಲ್ಲಿ ಸಭಾನಾಯಕರೇ ಗೌರವಿಸಬೇಕಲ್ವಾ? ನೀವು ಇಲ್ಲಿ ಕೂತಾಗ ಅದೇ ಆಯ್ತು. ಈಗ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಆಲ್ರೆಡಿ ಇದ್ದಾರೆ. ಒಬ್ಬರು ಎಲ್ಲರೂ ಮಾತಾಡ್ಬೇಕಾ ವಿಷಯ? ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ?
ಅಧಿಕಾರಿಗಳು ಯಾರಿದ್ದಾರೆ ಯಾರು ಹಾಜರಿರ್ಬೇಕಿತ್ತು ಯಾರು ಬಂದಿಲ್ಲ ಏನ್ ಕಾಣಿಕೊಂಡಿಲ್ಲ ವೆರಿಫೈ ಮಾಡಿ ಯಾರಿದ್ದಾರೆ ಅಲ್ಲಿ ತೆಗೀರಿ, ನೋಡ್ರಿ ಎಲ್ಲಿ ಹೋಗಿದೆ ಅಂತ. ಸದನಕ್ಕಿಂತ ಘನಕಾರ್ಯವಿದೆ ಅವರಿಗೆ ಯಾವ ಅಧಿಕಾರಿಗಳಿಲ್ಲ ವೆರಿಫೈ ಒಂದು ನಿಮಿಷ ಒಂದು ನಿಮಿಷ ನೀವು ಎಲ್ಲರೂ ಎದ್ದು ನಿಂತ್ರೆ ಈಗ ಪೀಠ ಹೆಲ್ಪ್ಲೆಸ್ ಸಭಾಪತಿಗಳೇ. ಸಭಾನಾಯಕರೇ ಸಭಾಪತಿಗಳೇ, ತಾವು ಆದೇಶ ಮಾಡಿ. ಸಭಾಪತಿಗಳೇ, ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ. ಸಭಾಪತಿಗಳೇ, ನೀವು ತಿಳ್ಕೋಬೇಕು. ಇದಕ್ಕೆ ಒಂದು ನಿಮಿಷ ಕೊಡ್ರಿ. ಕೇಳೋದಲ್ಲ ನೀವು ನೋಡಿ. ನಾ ಏನು ಹೇಳಿನ ಅವ್ರಿಗೆ ಕಟ್ಟುನಿಟ್ಟಾದಂಥ ಕ್ರಮ ತಗೋಬೇಕು, ಅಧಿಕಾರ ಹೆಸರು ಹೇಳಬೇಕು, ಯಾರು ಕೊಟ್ಟ ಉತ್ತರ ಇನ್ನೇನು ಹೇಳ್ಬೇಕು. ನಾನು ಹೇಳ್ತೀನಿ ಕ್ರಮ ತಗೋ. ನಾಳೆ ನಾಡ್ದು ಉತ್ತರ ಹೇಳ್ತೇನೆ ಅವ್ರಿಗೆ. ಯಾವ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅವ್ರ ಹೆಸರು ಈ ಸದನದಲ್ಲಿ ಅನೌನ್ಸ್ ಮಾಡ್ತೀನಿ. ನಾನು ಹೇಳ್ತೀನಿ, ಮತ್ತೊಂದು ಮಾತಾಡಿದ್ರೆ ಇಲ್ಲಿ ಹೇಳಿನಿ, ಮತ್ತೆ ಹೇಳ್ತೀನಿ. ಹೇಳೇನ್ರಿ, ಕೇಳಿ, ಒಂದ್ ನಿಮಿಷ ಕೇಳ್ರಿ. ಆಯ್ತು. ಅದನ್ನ ಭೋಜೇಗೌಡ್ರ ಇಲ್ಲ, ನಾನ್ ಕೇಳೋದು ಇವತ್ತಿನ ಸದನದಲ್ಲಿ ಒಂದ್ ನಿಮಿಷ ಸದನದಲ್ಲಿ ಯಾವ ಅಧಿಕಾರಿ ಇರಬೇಕಾಗಿತ್ತು ಅಂತ ಕೇಳಿ. ಭೋಜೇಗೌಡ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ತಡೀರಿ. ಒಂದ್ ನಿಮಿಷ ಕೊಡಿ. ನಾನೀಗ ಹೇಳಿ ಸೆಕ್ರೆಟರಿ ಕರೆದು ಹೇಳಿನಿ. ಈಗ ಲಿಸ್ಟ್ ಅನೌನ್ಸ್ ಮಾಡಾಕತ್ತೀನಿ. ನಾನು ಹೇಳಾಕತ್ತೀನಿ ಯಾರು ಅದಾರ, ಯಾರು ಹೆಸರು ಅಂತ ಹೇಳಿನಿ. ಈಗ ನನ್ನ ಕೈ ಕೊಟ್ಟಾರೆ. ಹೇಳೋಷ್ಟು ಪುರುಷೋತ್ತಿಗಾರ ಇರಬೇಕಲ್ಲ ನಿಮಗೆ. ಒಂದು ನಿಮಿಷ ತಡ್ಕೊಳ್ಳಿ. ಭೋಜೇಗೌಡ ಇದು ನೋಡಿದ್ರು ಬಂದಿಲ್ಲ ಅಂದ್ರೆ ನಿಮ್ಮಿಂದಲೂ ಉತ್ತರ ಬಂದಿಲ್ಲ, ನಾವು ಕೇಳಬಾರ್ದಾ? ತಡಿ, ನಾ ಹೇಳಿದ್ದೀನಿ ಅವ್ರಿಗೆ ಉತ್ತರವನ್ನು ಕೊಡ್ಬೇಕಂತ ಹೇಳಿ. ನಾಳೆ ನಾಡ್ದು ಯಾರ್ಯಾರು ಕೊಟ್ಟಿಲ್ಲ ಅಧಿಕಾರಿ ಹೆಸರು ಹೇಳ್ತಿ ಇಷ್ಟು ಹೇಳಿನಿ. ಇನ್ನೇನು ಮಾಡ್ಬೇಕು ಹೇಳಿ ಸದನದಲ್ಲಿ? ಇನ್ನೇನು ಮಾಡಿ ಎದ್ದು ಬಂದು ಹೊಡಿಬೇಕಾ? ನಾನು ಕೂತ್ಕೊಳ್ಳಿರಿ. ಪೀಠ ಅಸಹಾಯಕ ಅಲ್ಲ, ಸಮನ್ ಮಾಡಿ ಅವರಿಗೆ. ಇಲ್ಲಿ ಸಮನ್ ಮಾಡಿ. ಒಂದ್ ನಿಮಿಷ ರೀ ಸಭಾನಾಯಕರೇ, ಒಂದ್ ನಿಮಿಷ. ಮಾನ್ಯ ಸಭಾಪತಿಗಳೇ, ಸದನ ಕಲಾಪ ಏನ್ ನೀವು ಏನಾರ ಮಾತಾಡ್ಕೋತ ಏನ್ ನಿಮ್ಗೆ ಗುತ್ತಿಗೆ ಐತಲ್ಲ, ಎಷ್ಟು ಸರಿ ಹೇಳ್ಬೇಕು ನೋಡಿ. ಸದನದಲ್ಲಿ ಕಡ್ಡಾಯವಾಗಿರುವಂಥ ಸಚಿವರವರು NS ಬೋಸರಾಜ್, ಪ್ರಿಯಾಂಕಾ ಖರ್ಗೆ, RB ತಿಮ್ಮಾಪುರ್, ಶರಣಬಸಪ್ಪ ದರ್ಶನಾಪುರ್, SS ಮಲ್ಲಿಕಾರ್ಜುನ್, ರಹೀಂ ಖಾನ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇಷ್ಟು ಜನ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಇರಬೇಕು. ಅಧಿಕಾರಿ ಒಂದು ಕೇಳ್ರಿ. ಏನ್ರಿ ಹೇಳ್ತಾನ ಕೇಳಂಗಿಲ್ಲ. ರವಿ ರವಿ ಮಲ್ಲಿಕಾರ್ಜುನಲ್ಲಿ ಏನಾಯ್ತು ನಿಮಗೆ? ತಲೆ ಕೆಟ್ಟಿದೆ ನಿಮಗೆ? ಹೇಳ್ತೀನಿ ಕೇಳಿ. ಅಧಿಕಾರಿಗಳು ಡಾಕ್ಟರ್ N ಮಂಜುಳಾ, ಶ್ರೀಮತಿ ರೂಪಾ, ಆಮೇಲೆ ಗೋಕುಲ RIF, ಆಮೇಲೆ ಶ್ರೀಮತಿ ರೋಹಿಣಿ ಸಿಂಧೂರಿ. ಗೋಕುಲ IFS ಅಧಿಕಾರಿಗಳು ಶ್ರೀಮತಿ ರೋಹಿಣಿ ಸಿಂಧೂರಿ ದಾಸರಿ, ಇವರು ಇವತ್ತಿರಬೇಕು. ಅಧಿಕಾರಿಗಳು ಬೆಳಗ್ಗೆ ಅಧಿಕಾರಿಗಳು ಇರಬೇಕು. ಸಚಿವರೇ, ಯಾರ ಅಧಿಕಾರಿಗಳಿಲ್ಲ, ಯಾರ ಮಂತ್ರಿಗಳಿಲ್ಲ, ನೀವು ದಯಮಾಡಿ ಇದನ್ನು ಮಾಡಿದ್ರೆ ನಾನು ಸದನವನ್ನು ನಡೆಸೋದಿಲ್ಲ. ನಾನು ಸದನವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ನನಗೆ ಈ ರೀತಿಯಿಂದ ಹೆಂಗೆ ಮಾಡಕ್ಕೆ ಹೇಳಿ ನೀವು ಇನ್ಮೇಲೆ ನಾನು ಸದನವನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಬ್ಯಾಡ, ದಿನ 2 ಸರಿ ಹೇಳ್ಬೇಕ್ರಿ ನಿಮಗೆ. ದಿನ ಹೇಳ್ತೀವಿ, ಕೇಳಬೇಕು. ಎಲ್ಲ ಮಂತ್ರಿಗಳು ಇರಬೇಕಂದ್ರೆ ಇರಬೇಕು.